ವರಮಹಾಲಕ್ಷ್ಮಿ ಹಬ್ಬ. ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ ಲಕ್ಷ್ಮಿ ಮಹಾಲಕ್ಷ್ಮಿ. ಸೊ ಆ ಲಕ್ಷ್ಮಿ ಮಹಾಲಕ್ಷ್ಮಿ ಯಾರು ಗೊತ್ತಾ? ಎಸ್, ಅವರೇ ಕನ್ನಡ ಇಂಡಸ್ಟ್ರಿಯ ಅತ್ಯಂತ ಪ್ರತಿಭಾನ್ವಿತ ಹಾಗೂ ಹಿರಿಯ ಕಲಾವಿದೆ ಜಯಮಾಲಾ ಅವರು. ಜೊತೆಗೆ ಅವರ ಮಗಳು ನಟಿ ಸೌಂದರ್ಯ ಜಯಮಾಲಾ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇಬ್ಬರಿಗೂ. ನಮಸ್ಕಾರ. ನಿಮಗೂ ಕೂಡ ಹಬ್ಬದ ಶುಭಾಶಯ. ಲಕ್ಷ್ಮಿ ಮಹಾಲಕ್ಷ್ಮಿ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ನನಗೆ ಈ ಹಬ್ಬ ಬಹಳ ವರ್ಷದಿಂದ ಸಂಭ್ರಮಿಸ್ಕೊಳ್ಳೋದು. ಆದರೆ ನನ್ನ ಮಗಳಿಗೆ ಇದು ಹೊಸ ಹಬ್ಬ. ಅವಳಿಗೆ ಹಬ್ಬದಲ್ಲಿ ನಿಜವಾಗ್ಲೂ ವರಮಹಾಲಕ್ಷ್ಮಿ ಅವಳ ಬದುಕಿಗೆ ಬರ್ತಿರೋದು. ಅದರಿಂದಾಗಿ ಅವಳ ಬದುಕಿನ ವರಮಹಾಲಕ್ಷ್ಮಿ, ಅವಳು ನನ್ನ ಮಹಾಲಕ್ಷ್ಮಿ. ಓಕೆ, ಸೊ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಿದೆ ಸೌಂದರ್ಯದ್ದು. ಸೊ ಫಸ್ಟ್ ಏನು ಅನ್ನಿಸ್ತಾ ಇದೆ ಇವತ್ತು ನನ್ನ ಸಿನಿಮಾ ರಿಲೀಸ್ ಅಂತ ನಿಮ್ಗೆ ಅನ್ನಿಸ್ದಾಗ ಬೆಳಗ್ಗೆ? ನನಗೆ ನನ್ನ ಸಿನಿಮಾ ರಿಲೀಸ್ ಆಗೋದು ದಿವಸಕ್ಕೆ ನಂಗೆ ಒಂದು ಡೇ ಬೇಕಿತ್ತು. ಆ್ಯಂಡ್ ಒಂದು ಮೆಮೊರೇಬಲ್ ಡೇ. ಆ್ಯಂಡ್ ಆ ಡೇ ನನಗೆ ವರಮಹಾಲಕ್ಷ್ಮಿ ಹಬ್ಬ ಸಿಕ್ಕಿದೆ. ಆ್ಯಂಡ್ ಆ ದಿವಸ ನನಗೆ ಲಕ್ಷ್ಮಿ ಬಂದಂಗೆ ನನ್ನ ಬಿಗ್ಗೆಸ್ಟ್ ಡೇ ಇದು. ನನ್ನ ಪಿಕ್ಚರ್ ರಿಲೀಸ್ ಆಗ್ತಾಯಿದೆ. ಸೊ ಇವತ್ತು ನಾನು ತುಂಬ ಲಕ್ಕಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ದಿವಸ ಎಲ್ಲ ಹುಡುಗಿಗೂ ಲಕ್ಕಿ, ಬಟ್ ನನಗಂತೂ ಈ ವರ್ಷ ಈ ವರಮಹಾಲಕ್ಷ್ಮಿ ಹಬ್ಬ ಅಂತೂ ತುಂಬ ಲಕ್ಕಿ ಅಂತ ಪ್ರೂವ್ ಆಯಿತು. ಸೊ ವೆರಿ ಲಕ್ಕಿ ಡೇ. ಈ ವರಮಹಾಲಕ್ಷ್ಮಿ ಯಾವತ್ತೂ ಸೌಂದರ್ಯ ಮರೆಯೋಕ್ಕೆ ಚಾನ್ಸೇ ಇಲ್ಲ. ಮಗಳ ಮೊದಲ ಹೆಜ್ಜೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಈ ಖುಷಿ ನಿಮ್ಗೆ ಯಾವ ರೀತಿ? ನಾನು ಇದನ್ನು ಮೊನ್ನೆ ಕೂಡ ಹೇಳ್ತಿದ್ದೆ. ಅಂದರೆ ಈ ಹೆತ್ತವರು ಮಕ್ಕಳಿಗೆ ಇದು ಡಾನ್ಸ್ ಕಲಿಸಿದಾಗ ಅರಂಗೇಟ್ರ ಮಾಡಿ ಸಂಭ್ರಮಿಸ್ತಾರಲ್ಲ, ಹಾಗೆ ನನಗೂ ಕೂಡ ನನ್ನ ಮಗಳ ಸಂಭ್ರಮ ನನಗೆ ತುಂಬ ಸಂತೋಷ ಆಗ್ತಿದೆ. ಈ ಸಿನಿಮಾ ಅವಳು ಚಿತ್ರರಂಗಕ್ಕೆ ಬರಬೇಕು ಅಂತ ತುಂಬ ಕನಸು ಕಟ್ಟು ಇವತ್ತು ಬಂದಿದ್ದಾಳೆ. ಅವಳ ಕನಸೆಲ್ಲ ನನಸಾಗ್ತಿದೆ. ಅವಳಿಗೆ ಒಳ್ಳೆಯದಾಗಲಿ ಅಂತ ನನ್ನ ತಾಯಿಯಾಗಿ ಆ ಮಹಾಲಕ್ಷ್ಮಿಯನ್ನೇ ಕೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ, ಅವಳ ಭವಿಷ್ಯದಲ್ಲಿ ತುಂಬ ಒಳ್ಳೆಯ ಸಾಧನೆಗಳನ್ನು ಮಾಡಲಿ. ಯಾಕೆಂದರೆ ಈ 78 ವರ್ಷದಿಂದ ಈ ಉದ್ಯಮವನ್ನು ಬಹಳಷ್ಟು ಮಹನೀಯರು ಇವತ್ತು ಕಟ್ಟಿ ಬೆಳೆಸಿದ್ದಾರೆ. ನನಗೂ ಕೂಡ 75 ಚಿತ್ರಗಳನ್ನು ನೀಡಿದಂಥ ನಿರ್ಮಾಪಕರು ನಾನೆಲ್ಲರನ್ನೂ ಈ ದಿನ ಸ್ಮರಿಸ್ತೀನಿ. ನಿರ್ದೇಶಕರನ್ನು ಸ್ಮರಿಸ್ತೀನಿ, ತಂಡವನ್ನು ಸ್ಮರಿಸ್ತೀನಿ, ಇಡೀ ಚಿತ್ರೋದ್ಯಮವನ್ನು ನಾನು ಸ್ಮರಿಸಿ ಒಂದೇ ಹೇಳ್ತೀನಿ, ನನ್ನ ಮಗು ಇವತ್ತು ಇದೇ ಕ್ಷೇತ್ರಕ್ಕೆ ಬರ್ತಿದ್ದಾಳೆ. ಅದರಿಂದಾಗಿ ಅವಳಿಗೆ ನಿಮ್ಮೆಲ್ಲರ ಹಾರೈಕೆ ಇರಲಿ. ಅವಳು ಈ ಉದ್ಯಮವನ್ನು ಗೌರವದಿಂದ ಅದರ ಘನತೆಯನ್ನು ಅವಳು ಕಾಪಾಡಿಕೊಂಡು ಅವಳಿಗೆ ಅದ್ರ ಬಗ್ಗೆ ಅದರದ ಇಂಪಾರ್ಟೆನ್ಸ್ ಅರ್ಥ ಆಗಲಿ ಅಂತ ನಾನು ತುಂಬ ದೇವರಲ್ಲೂ ಕೇಳ್ಕೊಳ್ತೀನಿ, ನನ್ನ ಮಗಳಲ್ಲೂ ಕೇಳ್ಕೊಳ್ತೀನಿ. ಅಲ್ಲಿರೋದಕ್ಕೆ ಯಾರಾದ ಕಣ್ಣು ಹಾಕಿದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಸೊ ಇವತ್ತು ಏನೇನು ಮಾಡಿದ್ರು? ಇವತ್ತೊಂದು ಸ್ವಲ್ಪ ಸ್ಪೆಷಲ್ಲು. ಯಾಕೆ ಅಂದರೆ ನಮಗೆ ಮಂಗಳೂರಿನವ್ರಿಗೆ ಈ ವರಮಹಾಲಕ್ಷ್ಮಿ ಅಷ್ಟು ದೊಡ್ಡ ಹಬ್ಬ ಅಲ್ಲ. ಆದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಿತ್ಯ ಪೂಜೆಯ ಹಾಗೆ ಇದನ್ನು ಪೂಜೆಯನ್ನು ಮಾಡ್ತೀವಿ. ಆದರೆ ಈ ಸಲ ದೇವಸ್ಥಾನಕ್ಕೆಲ್ಲ ಹೋಗಿ ಮಗಳಿಗೆ ಒಂದು ಸ್ಪೆಷಲ್ಲಾಗಿ, ಯಾಕೆಂದರೆ ನಾವು ಏನೇ ಮಾಡಿದ್ರೂ ಕೂಡ ಸಾಕ್ಷಿಯಾಗೋದು ದೇವರೇ ನಮಗೆ. ಒಟ್ಟಾರೆ ಒಂದು ದೇವ್ರಿಗೊಂದು ಸ್ಪೆಷಲ್ ಅಪ್ಲಿಕೇಶನ್ ಹಾಕಿದ್ದೀರಾ ಇವತ್ತು? ಅಪ್ಲಿಕೇಶನ್ ಯಾವತ್ತು ಅವಳು ಹುಟ್ಟಿದ ದಿನದಿಂದ ಹಾಕಿದ್ದೀನಿ. ಆದರೆ ಇವತ್ತು ಇನ್ನೊಂದು ಎಕ್ಸ್ಟ್ರಾ ಅಪ್ಲಿಕೇಶನ್ ಹಾಕಿ ಬಂದಿದ್ದೀರಾ ಅಂತ. ಒಂದು ಮಕ್ಕಳ ಕನಸು ನನಸಾಗೋ ಹೊತ್ತಲ್ಲ. ನೀವು ಯಾವ ರೀತಿ ಸೆಲೆಬ್ರೇಷನ್, ನೀವು ದೇವ್ರ ಹತ್ರ ಏನಂತ ಕೇಳ್ಕೊಂಡ್ರಿ ಇವತ್ತು? ನಾನು ದೇವ್ರ ಹತ್ರ ಒಂದೇ ಕೇಳಿದೆ, ದೇವ್ರೆ ಪ್ಲೀಸ್ ನನ್ನ ಪಿಕ್ಚರ್ ಹಿಟ್ಟಾಗಲಿ ಸತಿ ಅಂತ. ಇದಾದ್ಮೇಲೆ ಇದೇ ಥರ ಮೆನಿ ದಿನ ವರಮಹಾಲಕ್ಷ್ಮಿ ಹಬ್ಬ ಬರಲಿ ನನಗೆ ಅಂತ. ಅದು ಬಿಟ್ಟರೆ ನಾನು ಎಲ್ಲರದು ಸಕ್ಸಸ್, ನನ್ನ ಫ್ಯಾಮ್ಲಿ, ನನ್ನ ಹೆಲ್ತ್, ಈ ಥರ ವಿಷಯದಲ್ಲಿ ನಾನು ದೇವ್ರ ಹತ್ರ ಕೇಳ್ಕೊಂಡು. ಸೊ ಫಸ್ಟ್ ಪಿಕ್ಚರ್ ಕನ್ನಡದಲ್ಲಿ ಮಾಡ್ತಿದ್ದೀನಿ ಅಂದಾಗ ಏನು ಅನ್ನಿಸ್ತು ಸೌಂದರ್ಯಗೆ? ನಂಗೆ ಫಸ್ಟ್ ಪಿಕ್ಚರ್ ನಾನು ಕನ್ನಡದಲ್ಲಿ ಮಾಡ್ತೀನಿ ಅಂತ ಗೊತ್ತಿತ್ತು ನನಗೆ ಯಾವತ್ತೂ. ಯಾಕಂದರೆ ನಂಗೆ ಯಾವಾಗಲೂ ಕನ್ನಡದಲ್ಲೇ ಫಸ್ಟ್ ಪಿಕ್ಚರ್ ಮಾಡಬೇಕು ಅಂತ. ಅದು ಬಿಟ್ಟರೆ ನಂಗೆ ತುಂಬಾ ಎಕ್ಸೈಟ್ಮೆಂಟ್ ಆಗ್ತದೆ. ಇವಾಗ ಪಿಕ್ಚರ್ ಆಗಿದೆ, ಜನ ನೋಡ್ತಾ ಇದ್ದಾರೆ,
ನನಗೆ ಏನು ಹೇಳ್ತಾರೋ, ನಾನು ಇವಾಗ ದಿನ ಯೂಟ್ಯೂಬ್ಗೆ ಹೋಗಿ ನನ್ನ ಕಾಮೆಂಟ್ಸ್ ನೋಡೋದು ಅಥವಾ ವೆಬ್ಸೈಟ್ಸಲ್ಲಿ ಹೋಗಿ ಏನು ಬರೆದಿದ್ದಾರೆ ಅಂತ ನೋಡೋದು. ಸೊ ಈ ಇಂಟ್ರೆಸ್ಟ್, ಈ ಇನ್ಕ್ವಿಸಿಟಿವ್ನೆಸ್ ಇದೆ ನನಗೆ, ಜನ ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ ಅಥವಾ ಏನು ಮಾತಾಡ್ತಾ ಇದ್ದಾರೆ ಅಂತ. ಅದು ಬಿಟ್ಟರೆ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೆಷಲಿ ಹುಡುಗಿರಿಗೆ ಒಂದಿರುತ್ತೆ, ಒಂದು ಡ್ರೆಸ್ ಚೆನ್ನಾಗಿ ಮಾಡ್ಕೊಂಡಾಗಲೇ ಓ ಯಾರೋ ನಿನ್ನ ಡ್ರೆಸ್ ಚೆನ್ನಾಗಿದೆ ಅಂದರೆ ಒಂದು ಸ್ಟೇಜ್ ಮೇಲೆ ಹೋಗಿರ್ತಾರೆ. ಅಂಥದ್ರಲ್ಲಿ ಸಿನಿಮಾ ಚೆನ್ನಾಗಿದೆ, ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತೆಲ್ಲ ಹೇಳಿದೆ. ಅದು ಆ ಫೀಲಿಂಗ್ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಎಕ್ಸ್ಟ್ರೀಮ್ ಓವರ್ವೆಲ್ಮಿಂಗ್ ಅಂತಾರಲ್ಲ, ಒಳಗಡೆಯಿಂದ ಅದೊಂಥರ ಲೈಕ್ ನಂಗೊಂದ್ಸತಿ ಅಳು ಬರುತ್ತೆ. ನನ್ನ ಲೈಕ್ ಆ ಲವ್ ನೋಡಿದಾಗ ಅಥವಾ ನಾನು ಟಿ ವಿಯಲ್ಲಿ ನನ್ನ ಇಂಟರ್ವ್ಯೂ ನೋಡಿದಾಗ ಅಥವಾ ಯಾರೋ ನನ್ನ ಬಗ್ಗೆ ಏನಾದರೂ ಅಂದಾಗ ಖುಷಿ ತುಂಬಾ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅದ್ರ ಹಿಂದೆ ಅಷ್ಟೇ ಕಷ್ಟಪಟ್ಟಿದ್ದೀನಿ. ಸೊ ಅದೆಲ್ಲ ನೆನೆಸ್ಕೊಂಡಾಗ ನನಗೆ ಒಂಥರ ಓಕೆ ಗುಡ್ ಜಾಬ್, ನೀನು you're on the ರೈಟ್ ಟ್ರ್ಯಾಕ್ ಅನ್ಸುತ್ತೆ ನನಗೆ. ಸೌಂದರ್ಯ ಜಯಮಾಲಾ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ, ತುಂಬ ಚೆನ್ನಾಗಿ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೇಳಿದಾಗ ನಿಮಗೆ, ಯಾಕೆಂದರೆ ಅದಕ್ಕೆ ನೀವು ತುಂಬ ದಿನ ವೆಯ್ಟ್ ಮಾಡ್ತಿದ್ದು, ಸಾರ್ಥಕ ಕ್ಷಣ ಅಂತ ಹೇಳ್ತಾರಲ್ಲ, ಅದು ನನ್ನ ಮಗಳಿನ ಸಾರ್ಥಕ ಕ್ಷಣ. ಯಾಕೆಂದರೆ ನನಗೆ 40 ವರ್ಷ ಅನ್ನ ಹಾಕಿದವರು ಪ್ರೇಕ್ಷಕರು. ಸೊ ಆ ಪ್ರೇಕ್ಷಕರು ಇವತ್ತು ನನ್ನ ಮಗಳನ್ನು ಒಪ್ಕೊಂಡಿದ್ದಾರೆ, ಆ ಸಿನಿಮಾ ಅವ್ರಿಗೆ ಇಷ್ಟ ಆಗಿದೆ, ನನ್ನ ಮಗಳನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋದಿದೆ ಅಲ್ಲ, ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ಒಂಥರ ದೇವರೇ ಬಂದರೂ ವರ ಕೊಡ್ತಾರಲ್ಲ, ಹಾಗೆ ಅದು ವರ. ದಿವ್ಯಾ, ನೀನು ಯಾಕೆ ಇಲ್ಲಿಗೆಲ್ಲ ಬರಕ್ಕೆ ಹೋದೆ? ನಿನ್ನ ನೋಡಿದೆ ನನ್ನಿಂದ ಇರೋದಕ್ಕಾಗೋದಿಲ್ಲ ವಿಜಯ್, ಅದಕ್ಕೆ ಬಂದೆ. ಇಲ್ಲ ದಿವ್ಯಾ, ನಿಂತೋಗಿರೋ ಮದುವೆ ನಿಂತೆ ಹೋಗ್ಬಿಡ್ಲಿ. ನಿನಗೆ ಗೊತ್ತಲ್ಲ ನಾನೊಬ್ಬ ಕೊಲೆಗಾರ ಅಂತ. ಯಾಕೆ ಅದನ್ನೇ ನಿಲ್ಸ್ಕೊಂಡು ಕೊರಗ್ತಾ ಇದೆಯಾ? ನಿನ್ ಮನಸ್ಥಿತಿ ಸರಿ ಇಲ್ದೇ ಇರುವಾಗ ನೀನ್ ಹಾಗೆ ಮಾಡ್ದೆ ಅಂತ ಡಾಕ್ಟ್ರೇ ಹೇಳಿದ್ರಲ್ವಾ? ಮನಸ್ಥಿತಿ ಸರಿ ಇಲ್ದೇ ಇರ್ಬೇಕಾದ್ರೆ ಆ ಥರ ಎಲ್ಲ ಮಾಡೋರ್ನ ಹುಚ್ಚ ಅಂತ ತಾನೇ ಅಂತಾರೆ. ಈ ಹುಚ್ಚನ್ ಕಟ್ಕೊಂಡು ಲೈಫ್ ಲಾಂಗ್ ಸಫರ್ ಆಗ್ತೀಯ ದಿವ್ಯಾ, ಬೇಡ ದಿವ್ಯಾ. ನೀನೊಬ್ಳು ವೇಷಿ ಆಗಿದ್ರು ಸರಿ, ನಾನ್ ನಿನ್ನ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿದ್ಯಲ್ಲ, ಆ ಒಂದು ಒಳ್ಳೆ ಮನಸ್ಸೇ ಸಾಕು. ನೀನೊಬ್ಬ ಹುಚ್ಚನಾಗಿದ್ರು ಸರಿ, ಕೊಲೆಗಾರನಾಗಿದ್ರು ಸರಿ, ನೀನೇ ನನ್ ಗಂಡ. ದಿವ್ಯಾ, ಐ ಲವ್ ಯು. ಅವಳು ಇನ್ಸ್ಟಿಟ್ಯೂಟ್ಗೆ ಹೋಗಿ ಬಂದ ಮೇಲೆ ಸಿನಿಮಾ ಬೇಕು ಅಂತ ಕೇಳಲಿಕ್ಕೆ ಶುರುವಾದ್ಲು. ಸಿನಿಮಾ ಬೇಕು ಅಂತ ಕೇಳುವಾಗ ಮಂಜು ಅವ್ರು ಫೋನ್ ಮಾಡಿದ್ರು. ಮಂಜು ಅವ್ರು ಫೋನ್ ಮಾಡಿದ ತಕ್ಷಣವೇ ತುಂಬ ನಕ್ಬಿಟ್ಲು, ತುಂಬ ಖುಷಿಯಲ್ಲಿ ನಕ್ಬಿಟ್ಲು, ಒಂಥರ ಕಿರ್ಚ್ಕೊಂಡ್ಲು ಫೋನ್ನಲ್ಲಿ. ಎಸ್ ಅಟ್ ಲಾಸ್ಟ್ ಐ ಗಾಟ್ ಎ ಫಿಲ್ಮ್ ಅಂತ ಹೇಳಿದ್ಲು, ನಂಗೆ ಸಿಕ್ತಲ್ಲಮ್ಮ ಅಂತ ಹೇಳಿದ್ಲು. ಆಮೇಲೆ ಡೈರೆಕ್ಟ್ರು ಬಂದು ಅವಳನ್ನು ನೋಡಿ ಓಕೆ ಮಾಡಿದ್ರು, ಉಪೇಂದ್ರ ಅವರು ಓಕೆ ಮಾಡಿದ್ರು. ಹೀಗೆ ಅವರೆಲ್ಲರೂ ಕೇಳಿ ಓಕೆ ಆದಮೇಲೆ ಫಸ್ಟ್ ಡೇ ಮುಹೂರ್ತ ಎಲ್ಲ ಆಯ್ತಲ್ಲ, ಅವಾಗೇನು ಅವಳಿಗೆ ಆವಾಗಲೂ ಅಷ್ಟೊಂದು ಸೀರಿಯಸ್ನೆಸ್ ಇರಲಿಲ್ಲ. ಬಣ್ಣ ಹಾಕ್ಕೊಂಡು ಸೆಟ್ಟೊಳಗೆ ಹೋದ್ಲಲ್ಲ, ಆವಾಗ ನಾನು ಅವಳನ್ನು ಗಮನಿಸ್ತಾನೇ ಇದ್ದೆ. ಮಕ್ಕಳೆಲ್ಲ ಅವ್ರಿಗೇನಂದರೆ ಹುಡುಗಾಟ ಇರುತ್ತೆ. ಈಗಿನ ಮಕ್ಕಳೆಲ್ಲ ಮೊಬೈಲ್ ಇಟ್ಕೊಂಡು ಫ್ರೆಂಡ್ಸ್ಗಳಿಗೆಲ್ಲ ಒಂದು ಶಾರ್ಟ್ ಆಗಿದ ತಕ್ಷಣ ಹೀಗಾಯಿತು ಅಂತ ಹೇಳೋದು, ಅದಲ್ಲ ಲೈಫು. ಯಾಕೆಂದರೆ ಇಲ್ಲಿ ತುಂಬ ಎನರ್ಜಿ ಬೇಕಾಗತ್ತೆ. ಅದು ಈಗ ಅವಳಿಗೆ ಅರ್ಥ ಆಗಿದೆ. ಅವಳೇ ಕೇಳಿ ನನಗೆ ಆ್ಯಕ್ಚುಲಿ ಫಸ್ಟ್ ಡೇ ಶೂಟಿಂಗ್ ಆದಮೇಲೆ ನನ್ನ ಸೀರಿಯಸ್ನೆಸ್ ಬಂದಿದ್ದು. ಫಸ್ಟ್ ಶಾರ್ಟ್ ಫೇಸ್ ಮಾಡ್ಬೇಕಾದ್ರೆ ಹೆಂಗಿತ್ತು ಅಂದರೆ? ಫಸ್ಟ್ ಶಾರ್ಟ್ ಏನಿಲ್ಲ, ಒಂದು ಎಕ್ಸ್ಪ್ರೆಷನ್ಸ್ ಅಷ್ಟೇ. ಆವಾಗ ಆ ಶಾರ್ಟ್ ಇದ್ದಾಗ ನಾನು ಅಮ್ಮನ ಹತ್ರ ಬಂದು ಹೇಳಿದೆ, ನನಗೆ ಯಾರೋ ಹೇಳಿದ್ರು ಆ್ಯಕ್ಚುಲಿ ನರ್ವಸ್ ಆದರೆ ಮಾತ್ರ ಗುಡ್ ಆ್ಯಕ್ಟರ್ ಆಗ್ತಾರೆ, ಹೆದರಿಕೆ ಆಗಬೇಕು ಫಸ್ಟಲ್ಲಿ ಅಂತ. ಸೊ ನಾನು ಅಮ್ಮಂಗೆ ಬಂದು ಹೇಳ್ತಾ ಇದ್ದೆ, ನಂಗೆ ನರ್ವಸ್ ಆಗ್ತಾ ಇಲ್ಲ, ನಂಗೆ ಭಯ ಆಗ್ತಾ ಇದೆ, ಏನೋ ತಪ್ಪಾಗ್ತಿದೆ ಅಂತ. ಅಮ್ಮ ಹೇಳಿದ್ರು, ಇಲ್ಲ ಜಸ್ಟ್ ರಿಲ್ಯಾಕ್ಸ್, ನಿನ್ನ ಸೆಟ್ ಲೈಫಲ್ಲಿ ಮುಂಚೆ ನೋಡಿದ್ಯಾ, ಮಂಜು ಅಂಕಲ್ನ ಎಲ್ಲರೂ ನೋಡಿ, ಇಲ್ಲಿ ಇರೋರು ಎಲ್ಲರೂ ಮುಂಚೆ ನೋಡಿದ್ಯಾ, ಗೊತ್ತಿದೆ ಎಲ್ಲರೂ, ಭಯ ಆಗಬೇಕು. ಬಟ್ ನಾನು ಅದು ಯಾರನ್ನೋ ನಂಬ್ಕೊಂಡು ನಂಗೆ ಫಸ್ಟ್ ಡೇ ಭಯ ಆಗ್ತಾ ಇಲ್ಲ ಅಂದ್ಬಿಟ್ಟು ಇನ್ನೂ ಭಯ ಆಗ್ತಾ ಇದೆ. ಹೇಳಿದ್ದನ್ನೆಲ್ಲ ಪಾಪದ ಮಗು ಅವಳು. ಏನಾದರೂ ಹೇಳಿದ್ರೆ, ಈಗ ನಾನೇನಾದರೂ ಹೆದರಿಸಿದ ತಕ್ಷಣವೇ ಭಯ ಬಿದ್ದು ಬೆಳಗ್ಗೆ ಎದ್ದಿದ ತಕ್ಷಣ 5 ಗಂಟೆಗೆ ಎದ್ದು ನನ್ನನ್ನು ಹಂಗೆ ಎಬ್ಬಿಸ್ಬೇಡಿ ಅಮ್ಮ. ನಮ್ಮ ಅಮ್ಮ ಒಂಥರ ಜೋರಾಗಿ ಆ ವಾಯ್ಸಲ್ಲಿ ಎಬ್ಬಿಸ್ತಾರೆ, ಆ ನಿದ್ರೆ ಅಷ್ಟು ಮಾಡಿದ ನಿದ್ರೆ ಎಲ್ಲ ಹೋಗುತ್ತೆ. ತುಂಬ ಕಣ್ಣಂತರ ಮತ್ತೆ ಏನು ಎಷ್ಟು ನಿಧಾನಕ್ಕೆ ಎಬ್ಸಿದ್ರೆ ಅರ್ಥ ಆಗಲ್ಲ. ಒಂದೇ ಸಲ ಸೌಂದರ್ಯ ಅಂತ ಹೇಳ್ಬಿಟ್ಟು ಅಮ್ಮ ಅಂತಂತ ಎದ್ದೊಳ್ತಾಳೆ. ಹೇಳಮ್ಮ ಇದು ಕಾರ್ ಬಂದಿದೆ. ನಾನು ಫುಲ್ ಎದ್ದು ಏನೋ ಸುನಾಮಿ ಆದಂಗೆ ಮನೆ ಎದ್ದುಬಿಟ್ಟು ಫುಲ್ ಎದ್ರುಕೊಂಡು ಹೊಸ ಶೂಟಿಂಗ್ ಮಾಡಬೇಕಾದ್ರೆ ಹೊಸದೊಂದು ಬಟ್ಟೆ ಹಾಕುವ ಖುಷಿಯಲ್ಲಿ ಹೇಳೋಳು. ಅದು ಅವಳೇ ಹೇಳ್ತಾಳೆ. ಏನಂತ ಹೇಳ್ತಾ ಇದ್ರಿ? ಏನಂದರೆ ನನಗೆ ಈ ಜಾಬ್ ಏನಕ್ಕೆ ಇಷ್ಟ ಗೊತ್ತಾ, ಮೊನಾಟನಸ್ ಇಲ್ಲ. ಈಗ ನಾನೊಂದು ಆಫೀಸಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಅದೇ ಗೋಡೆ, ಅದೇ ಲ್ಯಾಪ್ಟಾಪ್, ಅದೇ ಕಂಪ್ಯೂಟರ್, ಅದೇ ಬಾಸ್. ಇದರಲ್ಲಿ ಹೆಂಗಂದರೆ ಬೇರೆ ಕಾಸ್ಟ್ಯೂಮ್, ಬೇರೆ ಬಾಸ್, ಮೂವಿ ಚೇಂಜ್ ಆದಾಗ ಬೇರೆ
ಕೋಸ್ಟಾರ್ ಕೋವರ್ಕರ್ ಹಂಗೆ ಬೇರೆ ಬೇರೆ ಎಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ನನ್ನ ಮೈಂಡ್ ಕಂಡೀಷನ್ ಆಗಿರುತ್ತೆ ಅದು ಅದೇ ಒಂದು ನಂಗೆ ಮೊನಾಟಿನಿ ಅಂತೂ ಆಗಲ್ಲ ನಂಗೆ. ಸೊ ರಂಗಿನ ಲೋಕ ಅವಾಗ ಇಷ್ಟ ಆಗಿರೋ ಸೌಂದರ್ಯ, ಅಲ್ಲಿವರೆಗೂ ಏನೋ ಎಂಟ್ರಿ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ಇದ್ದಿದ್ದಂತ. ಆಮೇಲೆ ಏನಿಲ್ಲ, ಗೋವಾದಲ್ಲಿ ಹಾಡಿಗೆ ಹೋದಾಗ ಅಲ್ಲಿ 10 ಸಲ ರಿಹರ್ಸಲ್ ಮಾಡಿ ಆ ಬಿಸಿಲಲ್ಲಿ ಕುಣಿತಿದ್ಲಲ್ಲ, ಅವಾಗ ಮೆತ್ತಗೆ ಹೇಳೋಳು, ಅಮ್ಮ ಈ ಸಿನಿಮಾ ಇಂಡಸ್ಟ್ರಿ ಎಷ್ಟು ಕಷ್ಟ ಅಲ್ಲ ಅಮ್ಮ. ಬೇರೆ ನಾನು ಅವಾಗ ಅಮ್ಮಂಗೆ ಒಂದು ಹೇಳಿದೆ, ಆ್ಯಕ್ಟರ್ಸ್ ಎಷ್ಟು ದುಡ್ಡು ಮನೆಗೆ ತೊಗೊಂಡು ಹೋಗ್ತಾರೆ, ಎವ್ರಿ ಪೆನ್ನಿ ಈಸ್ ವರ್ತ್ ಇಟ್. ಆ ಕಷ್ಟ ಇದೆಯಲ್ಲ ಬೇರೆಯವ್ರಿಗೆ ಇಷ್ಟು ಕಷ್ಟ ಇರಲ್ಲ. ಸೊ ಲೈಕ್ ಫಾರ್ಮರ್ಗೂ ಈಸಿ ಅನ್ಸುತ್ತೆ ನನಗೆ, ಅಷ್ಟು ಕಷ್ಟ ಅನ್ನಿಸ್ತು ನನಗೆ. ಆ್ಯಂಡ್ ಆ ಬಿಸಿಲಲ್ಲೂ ಮಳೆಯಲ್ಲೂ ನಿಂತ್ಕೊಂಡು ಚೆನ್ನಾಗಿ ಕಾಣಿ, ಕೂದಲು ಒಂದು ಕೂದಲು ಈ ಕಡೆ ಆ ಕಡೆ ಹೋಗಿಲ್ಲ. ಸೊ ಹಂಗಾರೆ ಫಸ್ಟ್ ಸಿನಿಮಾಗೆ ತುಂಬಾ ಗೊತ್ತಾಗಿದೆ ಸೌಂದರ್ಯ ಹೆಂಗೆ ಅಂತ ಅಲ್ವಾ?